ಮೇರು ನಟರ ಜೊತೆ ಇಷ್ಟೊಂದು ಯಶಸ್ವಿ ಚಿತ್ರಗಳಲ್ಲಿ ಮೇರು ಪಾತ್ರಗಳಲ್ಲಿ ಹೆಸರುವಾಸಿಯಾದ ಕಲಾವಿದೆ ಯಾವ ಭಾಷೆಯಲ್ಲೂ ಇಲ್ಲ ಎಂದರೆ ಖಂಡಿತ ಉತ್ಪ್ರೇಕ್ಷೆಯಾಗಲಾರದು. ಈ ಎಲ್ಲ ಭಾಷೆಗಳ ಈ ಯಶಸ್ವಿ ಚಿತ್ರಗಳಲ್ಲಿ ತಮ್ಮ ಕಲಾ ಪ್ರೌಢಿಮೆ ಮತ್ತು ಘನತೆಯಿಂದ ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ಕೌಟುಂಬಿಕ ಇಂಥ ನಾನಾ ರೀತಿಯ ಪಾತ್ರಗಳಿಗೆ ಜೀವ ತುಂಬಿದ ಈ ಅಭಿನೇತ್ರಿಯ ಕುರಿತು ಎಲ್ಲಾ ನಿರ್ದೇಶಕರಿಗೆ, ಕಲಾವಿದರಿಗೆ, ನಿರ್ಮಾಪಕರಿಗೆ ಅಪಾರ ಗೌರವ, ಕಲಾ ರಸಿಕರಿಗಂತೂ ವಿಶೇಷ ಅಭಿಮಾನ. ಇಷ್ಟೊಂದು ಚಿತ್ರಗಳು ಮಾಡಿದೆ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಅದು ಎಂತೆಂಥ ಪಾತ್ರಗಳನ್ನ ಕೊಟ್ಟರು ಆ ನಿರ್ಮಾಪಕರು, ಆ ನಿರ್ದೇಶಕರು, ಅವ್ರನ್ನೆಲ್ಲ ಈ ಸಮಯದಲ್ಲಿ ನೆನೆಸ್ಬೇಕು. ಹಾಗೆಯೇ ಸಿನಿಮಾದಲ್ಲಿ ಇರಬೇಕಾದ್ರೆ ಅಲ್ಲಿಗೆ ನಮ್ಮ ತಾಯಿ ಮತ್ತೆ ಒಂದು ವಿಷಯ ಶುರು ಮಾಡಿ, ಮಲ್ಲಿಗೆ ಸಂಪಿಗೆ ಹೂಗಳಿಂದ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನೆ ಎಂದು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಬಾಲ್ಯದ ದಿನಗಳಲ್ಲಿ ಪುಟ್ಟ ಸರೋಜ ದೇವರಿಗೆ ಹೂ ಸಮರ್ಪಣೆ ಮಾಡಿದ್ದೇ ಮಾಡಿದ್ದು. ಮುಂದೊಂದು ದಿನ ಆ ಹೂಗನಸು ಮೂರ್ತ ರೂಪವಾಗಿ ಹೊಸ ಹರ್ಷವಾಗಿ ಆಕೆಯ ಬಾಳಿನಲ್ಲಿ ಬಂದಾಗ ಆಕೆಯ ಅಚ್ಚರಿಗೆ, ಹರ್ಷಕ್ಕೆ ಪಾರವೇ ಇರಲಿಲ್ಲ. ಜರ್ಮನಿಯಿಂದ ಎಂಜಿನಿಯರಿಂಗ್ ಅಧ್ಯಯನ ಮುಗಿಸಿ ಮರಳಿದ್ದ ಎತ್ತರದ ನಿಲುವಿನ ಹಸನ್ಮುಖಿ ಶ್ರೀಹರ್ಷ ಅವರ ಎದುರು ಮೊದಲ ಬಾರಿಗೆ ಪರಸ್ಪರ ಮಾತುಕತೆಗೆ ಕೂತಾಗ ಚಲನಚಿತ್ರಗಳ ಸಂಭಾಷಣಾ ಚತುರೆಯಾದ ಸರೋಜಾದೇವಿ ಕೂಡ ಮೆಚ್ಚುಗೆ, ಗೌರವದಿಂದ ಮಾತು ಬಾರದೆ ಮೂಕರಾದರಂತೆ. ನೀವು ದೊಡ್ಡ ಕಲಾವಿದೆ, ನಿಮ್ಮ ಕಲೋಪಾಸನೆಗೆ ನಾನು ಯಾವುದೇ ರೀತಿಯಲ್ಲಿ ಅಡ್ಡಿ ಬರಲಾರೆ. ನಿಮ್ಮ ಬಗ್ಗೆ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಸ್ವಾತಂತ್ರ್ಯ